ಯಾರೇ ಬಂದರು ಎದುರಾರೆ ನಿಂತರು ಪ್ರೀತಿ ಹಂಚುವ ಯಜಮಾನ. ದೂರ ಹೋದರು ಜಗವೇನೆ ಅಂದರು ಪ್ರೀತಿ ಹಂಚುವ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಎಂಬ ಪ್ರಯಾಣ. ನಿಂತ ನೋಡೋ ಯಜಮಾನ, ನಿಂತ ನೋಡೋ ಯಜಮಾನ. ಬಿರುಗಾಳಿ ಎದುರು ನಗುವಂತ ದೀಪ, ನೋವನ್ನು ಮರೆಸೋ ಮಗುವಂತ ರೂಪ. ಯಾವುದ ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬನೇ ನಮ್ಮ ಯಜಮಾನ. ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡೋ ಯಜಮಾನ, ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಎಷ್ಟು ಚೆನ್ನಾಗಿ ಆಡ್ತಾ ಇದ್ರಲ್ವಾ ಅಭಿಮಾನಿಗಳು. ಬೈ ದ ವೇ ನೀವು ನೋಡ್ತಾ ಇದ್ದೀರಾ ಎನ್.ಆರ್. ಪುರ ತಾಲೂಕಿನ ರುದ್ರ ಆಶ್ರಮಕ್ಕೆ 25,000ಕ್ಕೂ ಹೆಚ್ಚು ಬೆಲೆ ಉಳ್ಳ ಅಕ್ಕಿ, ಬೇಳೆ, ರಾಗಿ, ಸಕ್ಕರೆ, ಬೆಲ್ಲ, ಮೊಟ್ಟೆ, ಈರುಳ್ಳಿ, ಎಣ್ಣೆ, ಸೋಪು, ಪೇಸ್ಟು, ಈ ರೀತಿ ದಿನನಿತ್ಯಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ಕೊಡಿಸಿರುವಂತಹದ್ದು ಈ ಒಂದು ಕಾರ್ಯಕ್ರಮದಲ್ಲಿ. ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ಪುಣ್ಯದ ಕೆಲಸವನ್ನು ಮಾಡಿರುವಂಥದ್ದು. ದರ್ಶನ್ ಅವರ ಬರ್ತ್ಡೇನ ತುಂಬ ಅರ್ಥಪೂರ್ಣವಾಗಿ ಆಚರಿಸಿರೋದು ಕಂಡು ಬರ್ತಾ ಇದೆ. ಅದೇ ರೀತಿ ನೀವು ಮೈಸೂರಿನಲ್ಲಿರುವಂತಹ ಮಹಿಳಾ ಅಭಿಮಾನಿಗಳು ನೀವು ನೋಡ್ಬೋದು, ಅಲ್ಲಿರೋ ಚಿಗುರು ಆಶ್ರಮಕ್ಕೆ ಹೋಗಿದ್ದಾರೆ, ಕೇಕ್ ತೊಗೊಂಡೋಗಿದ್ದಾರೆ. ದರ್ಶನ್ ಅವ್ರ ಫೋಟೋ ಕೂಡ ತೊಗೊಂಡೋಗಿದ್ದಾರೆ. ದರ್ಶನ್ ಅವ್ರ ಫೋಟೋ ಇಟ್ಟು ಆಶ್ರಮದಲ್ಲಿರೋರ ವೃದ್ಧರ ಮುಂದೆ ಕೇಕ್ ಕಟ್ ಮಾಡಿ ಅವ್ರಿಗೆಲ್ಲ ಕೇಕ್ ತಿನ್ನಿಸಿ ಅದರ ಜೊತೆಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ, ಅನ್ನ ಸಂತರ್ಪಣೆ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಖುದ್ದು ಅವರೇ ಹೋಗ್ಬಿಟ್ಟು ಎಲ್ಲರಿಗೂ ಬಡಿಸ್ತಾ ಇದ್ದಾರೆ, ಬಾಳೆನೆಲ್ಲ ಕೊಡ್ತಾ ಇದ್ದಾರೆ. ಸೊ ಈ ಥರ ದರ್ಶನ್ ಅವರ ನೆನಪಿನಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರೋದು ನಿಜವಾಗ್ಲೂ ಖುಷಿ ಕೊಡುವಂಥದ್ದು, ಇನ್ನಿತರರಿಗೆ ಸ್ಫೂರ್ತಿಯಾಗಿರುವಂಥದ್ದು. ಒಂದ್ಸಲ ದರ್ಶನ್ ಅವರು ಯಾವಾಗ ಹೊರಗೆ ಬರ್ತಾರೋ ಆವಾಗ ಖಂಡಿತ ಎಲ್ಲ ಅಭಿಮಾನಿಗಳ ಕೆಲಸವನ್ನು ನೋಡ್ತಾರೆ. ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.